ರಾಜಸ್ಥಾನದ ಉದಯಪುರ ದೊಂಬಿ ನಂದಿಸಿದ ಕನ್ನಡಿಗ ಕನಯ್ಯಲಾಲ್ ಕೊಲೆ ಬಳಿಕ ಎದ್ದಿದ್ದಂತ ದೊಂಬಿ ಅದು ನಿಲ್ಲಿಸಿದ್ದಾರೆ ಕನ್ನಡಿಗ ಐಪಿಎಸ್ ಅಧಿಕಾರಿ ಅವರ ಕಾರ್ಯಕ್ಕೆ ಉದಯಪುರ ಜನರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ದೇಶದಾದ್ಯಂತ ಅತ್ತಿತ್ತು ಇದು. ಆದ್ರೆ ರಾಜಸ್ಥಾನದಲ್ಲಿ ಇನ್ನೂ ಕೂಡ ಹೆಚ್ಚಿನದಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ರಾಜಸ್ಥಾನ ಎಸಿಬಿಯಲ್ಲಿ ಎಡಿಜಿಪಿ ಆಗಿದ್ದಾರೆ ಕನ್ನಡಿಗ ಎಂಎನ್ ದಿನೇಶ್. ಉದಯಪುರ ಗಲಾಟೆ ಹದ್ದುಬಸ್ತಿಗೆ ತಂದಿದ್ದಕ್ಕೆ ಪ್ರಶಂಸೆ ವ್ಯಕ್ತವಾಗಿದೆ. ರಾಜಸ್ಥಾನದ ಜನರಿಂದ ದಿನೇಶ್ಗೆ ಜೈಕಾರವನ್ನು ಹಾಕಲಾಗಿದೆ, ಶಹಬ್ಬಾಸ್ ಅನ್ನ ಹೇಳಲಾಗಿದೆ. 15 ವರ್ಷಗಳ ಬಳಿಕ ಯೂನಿಫಾರ್ಮ್ ನಲ್ಲಿ ಕಂಡಂತ ದಿನೇಶ್ ಕಾಣುತ್ತಲೇ ಮುಗಿಬಿದ್ರು ಜನ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಏಕೆಂದ್ರೆ ಒಬ್ರು ಅಧಿಕಾರಿಯನ್ನ ಆ ರೀತಿಯಾಗಿ ಮುತ್ಕೊಳ್ತಾರೆ ಜನ ಅಂದ್ರೆ ಅವ್ರು ಒಳ್ಳೆ ಕೆಲಸವನ್ನ ಮಾಡ್ತಾರೆ ಅಂತ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ರೆ ಯಾವ ಅಧಿಕಾರಿ ಆಗ್ಲಿ ಯಾವ ರಾಜಕಾರಣಿ ಆಗ್ಲಿ ಜನ ಸುಮ್ನೆ ಮುತ್ಕೊಳಕ್ ಹೋಗಲ್ಲ. ಅದಕ್ಕೊಂದು ರೀಸನ್ ಇರುತ್ತೆ. ಒಳ್ಳೆ ಕೆಲಸ ಮಾಡಿದಾಗ ಪ್ರಶಂಸೆಯನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಈಗಲೂ ಜನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ರಾಜಸ್ಥಾನದ ಹಲವು ಅಕ್ರಮ ಬಯಲಿಗೆಳೆದಿದ್ದಾರೆ ದಿನೇಶ್ ಅವರು. ಪ್ರಮುಖ ಪಾತ್ರವನ್ನ ವಹಿಸಿರುವಂತದ್ದು ಆ ಭಾಗದಲ್ಲಿ ಸಂಗಮ್ ಅಂತಾನೆ ಕರೆಸ್ಕೊಳ್ತಾರೆ ಇವರು. ಅವ್ರು ಮಾಡ್ತಾ ಇರುವಂತ ಕೆಲಸಕ್ಕೆ ಇವರು ನಮ್ಮ ಕನ್ನಡಿಗರು ಅನ್ನೋದು ನಮಗಿನ್ನಷ್ಟು ಹೆಮ್ಮೆ. देश का सिपाही